ಇದು ಭಾರ್ಗವಿಯಲ್ಲಿ ಇವ್ರು ಮನೆ ನೋಡೋಕೆ ಬಂದಿರಲ್ಲಿ ಅಡ್ವಾನ್ಸು ಬಾಡಿಗೆ ಎಲ್ಲ 40,000 ಪ್ಲಸ್ 20,000 60,000 ಅಂತೆಲ್ಲ ಮಾತಾಡಿದ್ದ. ಬೃಂದ ಇದ್ದು 40, 20, 60,000 ಎಲ್ಲಿದ್ದಪ್ಪ ಜೋಡಿಸ್ತೀವಿ, ಮೊದಲೆಲ್ಲ 60,000 ರೂಪಾಯಿ ನಮಗೆ ಲೆಕ್ಕನ, ಈಗ ನೋಡಿದರೆ 60 ರೂಪಾಯಿಗೂ ಪಡೆದಾಡ್ತ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಹೆಂಡತಿ ಕಡೆಯಿಂದ ಬಂದಿರೋ ಗಿಫ್ಟಪ್ಪ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ಭಾರ್ಗವಿ ಮತ್ತು ಅವ್ರ ಹಸ್ಬೆಂಡ್ ಮಾತ್ರ ಏನೂ ಮಾತಾಡೋಲ್ಲ, ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದಾಗ ನೋಡಮ್ಮ ಅಲ್ಲೇ ಭಾರ್ಗವಿ LLB ಅಂತ ಜಂಬ ಕೊಚ್ಕೊತಿದ್ದೆ ಅಂತ. ನೋಡಿ ಮೇಡಮ್, ನೀವು ನಿಮ್ಮ ಮುಖ ನೋಡಿ ನಾನು ಮನೆ ಕೊಟ್ಟಿರೋದು, ಸಾಯಂಕಾಲ ಹಾಗೆಲ್ಲ ಅಡ್ವಾನ್ಸ್ ಬಂದರೆ ಸರಿ, ಅಡ್ವಾನ್ಸ್ ಬಂದಿಲ್ಲ ಅಂದರೆ ಮನೆ ಕೀ ಬೇರೆಯವ್ರ ಹತ್ರ ಇರುತ್ತೆ ನೋಡಿ ಮೇಡಮ್ ಅಂತೆಲ್ಲ ಹೇಳಿ ಹೇಳ್ತಾನೆ. ಬೃಂದ ಇಂದು ಕಣ್ಸನ್ನೆ ಮಾಡಿದಾಳೆ, ಇಲ್ಲಿದ್ದ ಹೋಗು ಅಂತೆಲ್ಲ ಹೇಳಿ ಬೃಂದ ಕಣ್ಸನ್ನೆ ಮಾಡಿದಾಗ ಅಲ್ಲಿದ್ದ ಅವ್ರು ಹೋಗ್ಬಿಡ್ತಾರೆ. ಅವರಿದ್ದ ಹೋದಾಗ ಇಂಥ ಮನೆ ನೋಡಿದೆ ಭಾರ್ಗವಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಈ ಮನೆಗೆ ಅವ್ರ ಅತ್ತೆ ಮಾವ ಶ್ರೀಮಂತಪ್ಪ ಎಲ್ಲರೂ ಬಂದಿರ್ತಾರೆ. ನೋಡಿ ಮಾವ, ಇದೆ ನಿಮ್ಮ ಸೊಸೆ ನೋಡಿರುವಂಥ ಪ್ಯಾಲೇಸ್, ನೀವು ನೋಡಿದ್ರೆ ನೀವು ಇದ್ರಲ್ಲ ಅದೇ ಥರನೇ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಳೆಲ್ಲ ಇದೆ ನೋಡಿ ಅಂತೆಲ್ಲ ಹೇಳಿದಾಗ ಆವಾಗ ನಿರ್ಮಲ ಇದ್ದು, ನೋಡಮ್ಮ ಬೃಂದ, ಒಂದಿನದಲ್ಲಿ ಮನೆ ಹುಡುಕೋದಂದ್ರೆ ಏನು ಸುಮ್ಮನೆ ತಮಾಷೆ ಮಾತಲ್ಲ, ಒಂದಿನದಲ್ಲಿ ಮನೆ ಹುಡುಕಿದಾಳ, ಅದನ್ನು ಕೊಂಕು ಮಾತಾಡ್ತೀಯಲ್ಲ ಬೃಂದ ಅಂತೆಲ್ಲ ಬೈದಾಗ ಆವಾಗ ಭಾರ್ಗವಿ ಇದ್ದು ಕೈ ಮುಗಿದ, ಮಾವ ನಾವಿರೋ ಪರಿಸ್ಥಿತಿ ಈ ಮನೆ ಸಿಕ್ಕಿರೋದು ದೊಡ್ಡ ವಿಷಯ ಮಾವ, ಓನರ್ ಮಾತ್ರ ತುಂಬ ಒಳ್ಳೆಯರಿದ್ದಾರೆ ಅಂತೆಲ್ಲ ಹೇಳಿದ. ಪ್ಲೀಸ್ ಮಾವ ದಯವಿಟ್ಟು ಬೇಜಾರಾಗಬೇಡಿ ಅಂತ ಭಾರ್ಗವಿ ಕೈ ಮುಗಿದು ಕೇಳ್ಕೊಂಡಾಗ ಅವ್ರ ಮಾವ ಇದ್ದು, ಬೇಜಾರೇನಿಲ್ಲಮ್ಮ, ಮಕ್ಕಳು ಪೇಪರ್ ಬೋಟು ಅದೇನೋ ಪೇಪರ್ ಮನೆ ಎಲ್ಲ ಮಾಡಿಕೊಟ್ಟಾಗ ಎಷ್ಟೊಂದು ಖುಷಿ ಪಡ್ತೀವಿ, ಅಟ್ಲೀಸ್ಟ್ ನೀವು ಈಗಿರೋ ಪರಿಸ್ಥಿತಿನಲ್ಲಿ ನಮ್ಮ ಮಗ ನಮ್ಮ ಸೊಸೆ ನಮ್ಮ ಜೊತೆಗಿದ್ದಾರೆ, ಈ ಥರ ವ್ಯವಸ್ಥೆ ಮಾಡಿ ಕೊಟ್ಟಾರಂತ ನಾವೆಲ್ಲ ಎಷ್ಟೊಂದು ಖುಷಿ ಪಡ್ತಾ ಇದ್ದೀವಲ್ಲ, ಬೇಜಾರಾಗಬೇಡ ಅಂತ ಅವ್ರ ಮಾವನ ಸಮಾಧಾನ ಮಾಡಿ ನಡಿ ಒಳಗೆ ಹೋಗೋಣ ಅಂತ ಭಾರ್ಗವಿ ಭಾಗದಾಗಿದ್ದು JB ಒಂದು ನಿಮಿಷ ಡೋರ್ ಹತ್ರ ನಿಂತು ಯೋಚನೆ ಮಾಡ್ತಾರೆ. ಇದು ನಮ್ಮ ಲಂಬು ಮಾವ ಅಂದರೆ ಅಂತೆಲ್ಲ ಹೇಳಿ ಅವರು ಶ್ರೀಮಂತಪ್ಪ ನಗ್ತಾ ಇರ್ಬೇಕಾದ್ರೆ JB ಡೋರ್ ಹತ್ರ ನಿಂತು ನೋಡ್ತಾ ಇರ್ತಾನೆ. ಡೋರ್ ಹತ್ರ ನಿಂತು ಒಂದು ನಿಮಿಷ ನೋಡ್ತಾನೆ, ಹೇಗಿದ್ವಿ ಅಲ್ಲ ಅಂತ ಆಲೋಚನೆ ಮಾಡಿ. ಏನಾಗಲ್ಲ, ಎಲ್ಲ ಮನುಷ್ಯ ಅಂದಮೇಲೆ ಎಕ್ಸ್ಪೀರಿಯೆನ್ಸ್ ಆಗಲೇಬೇಕು, ಹೋಗೋಣ ನಡಿ ಅಂತೆಲ್ಲ ಹೇಳಿ ಬಾಗಿಲ್ದಾಗ ನಿರ್ಮಲ JB ಮತ್ತು ಆಮೇಲೆ ಭಾರ್ಗವಿ ಎಲ್ಲರೂ ಒಳಗೆ ಹೋಗ್ತಾರೆ. ಬೃಂದ ಮಾತ್ರ ಹೊರಗಡೆ ನಿಲ್ತಾರೆ. ಶ್ರೀಮಂತಪ್ಪ ಲಗೇಜ್ ತೊಗೊಂಡ್ರೆ ಶ್ರೀಮಂತಪ್ಪನೂ ಹೋಗ್ಬಿಡ್ತಾನೆ. ಚರಣ್ ಒಳಗಡೆ ಬಂದು, ಎಂಥ ದರಿದ್ರ ಮನೆ ಇದು, ಮನೆ ಅಂತಾರೆ ಇದು, ಒಂದು ಕೊಂಪೆ ಹಂಗೆ ಇದೇ ಟೈಮಿಗೆ ಬೃಂದ ಬಂದು, ಸುಮ್ಮನೆ ಇರ್ರಿ, ಇನ್ನೂ ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಈ ಕೊಂಪೆಯಿಂದ ಹೊರಗೆ ಹೋಗಿ ಏನು ಬೃಂದ ಹೇಳ್ತಾ ಇದೆ ಅಂತ ಅಂದರೆ, ಇದಕ್ಕಿಂತ ಅಮ್ಮನ ಮನೆಯಲ್ಲೇ ಇರ್ಬೋದಿತ್ತಂತಲ್ಲ, ಇಲ್ಲ ಬೃಂದ, ಇಲ್ಲ ಭಾರ್ಗವಿ ಇದ್ದು ಎಲ್ಲ ನಾವು ತಮಾಷೆ ನೋಡಬೇಕಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಗಂಗಾಗೆ ಕ್ಲೂ ಕೊಡ್ತೀನಿ ಅಂತ ಗಂಡನ ಮುಂದೆನೂ ಹೇಳಿರಲ್ಲ. ಭಾರ್ಗವಿ ಏನೇನು ಮಾಡ್ತಾ ಅಂತ ತಮಾಷೆ ನೋಡಬೇಕು ಅಂತ. ದುಡ್ಡು ತೊಗೊಳ್ಳಿ ಅಂತಾರೆ. ದುಡ್ಡು ಯಾರು ಕೊಟ್ಟರು ಇಷ್ಟೊಂದು ದುಡ್ಡು, ಸುಮ್ಮನೆ ಇರಿ ನೀವು, ಜೋರು ಮಾತಾಡಬೇಡಿ, ಯಾರಾದರೂ ಬಂದರೆ ಕಷ್ಟ, ತೊಗೊಳ್ಳಿ ಈ ದುಡ್ಡು, ಅಮ್ಮನೇ ಕೊಡ, ತಿನ್ಕೊಂಡು ಉಣ್ಕೊಂಡು ಅಡ್ಡಾಡ್ಕೊಂತ ಹಾಯಾಗಿರಿ, ಕಷ್ಟ ಆಗಬಾರ್ದಂತ ಅಮ್ಮ ದುಡ್ಡು ಕೊಟ್ಟಾರ ಅಂತೆಲ್ಲ ಹೇಳ್ತಾರೆ. ಅತ್ತೆ ಕೊಟ್ಟು ಕಳಿಸಿದ್ರು ಅಂತ. ಅದೇ ಟೈಮ್ಗೆ ಈ ಕಡೆ ಆಳ್ತಾ ಇರ್ತಾನೆ, ಬೇಜಾರು ಮಾಡ್ಕೊಂಡಿದ್ದ. ಮನೆಯದು ಅಡ್ವಾನ್ಸ್ ಎಲ್ಲ ಕೊಡಬೇಕು, ಮನೆ ಬಾಡಿಗೆ ಮತ್ತು ರೇಷನ್ನು ಎಲ್ಲದು. ಅದೇ ಟೈಮಿಗೆ ಭಾರ್ಗವಿ ತಂದು ತಾಳಿ ಸರ ಕೊಟ್ಟು, ನೋಡು ಪಾರ್ಥ, ಈ ತಾಳಿ ಕಟ್ಟು, ಇದಿದ್ದು ಮನೆ ಅಡ್ವಾನ್ಸು ಬಾಡಿಗೆ ಎಲ್ಲ ಜೋಡಿಸೋಣ ಅಂತೆಲ್ಲ ಹೇಳಿದೆ. ಇಲ್ಲ ಅಂತ, ಏನು ಬೇಡ ಅಂತ, ಇಲ್ಲ ನೀವೇ ನನ್ನ ಜೊತೆ ಇರಬೇಕಾದ್ರೆ ಇದ್ರದ್ದೇನು ಅವಶ್ಯಕತೆ ಇಲ್ಲ, ಕೊಡೋಣ ಅಂತ ಹೇಳಿದ್ರು. ಸರಿ ತಾಳಿ ಕಟ್ಟಿ ಭಾರ್ಗವಿನ ಹಗ್ ಮಾಡ್ಕೊಂಡು, ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡ್ದಾರಲ್ಲಪ್ಪ ಅಂತೆಲ್ಲ ಹೇಳಿ. ಇದೇ ಟೈಮಿಗೆ ಆಳ್ತಾ ಇರ್ತಾನೆ JB, ಎಂಥ ಪರಿಸ್ಥಿತಿ ಬಂತಲ್ಲ ಅಂತ. ಅದೇ ಟೈಮಿಗೆ ಶ್ರೀಮಂತಪ್ಪ ಬಂದರೆ, ಕಾಲದಲ್ಲಿ ಏನಿಲ್ಲಪ್ಪ, ನನ್ನ ಕಣ್ಣು ತುಂಬ ಧೂಳಾಯಿತು, ಕಣ್ಣಿನ ಜೊತೆ ಧೂಳನ್ನು ಹೊರಟೋಗ್ಬಿಡ್ತಾನೆ ಅಂತೆಲ್ಲ ಹೇಳಿ ಆಳ್ಕೊಂತ JB ಒಳಗೆ ಹೋಗ್ಬಿಡ್ತಾನೆ. ಈ ಕಡೆ ಭಾರ್ಗವಿ ಹೇಳಿರ್ತಾಳಲ್ಲ, ಅಕ್ಕಿ ಬೇಳೆ ಉಪ್ಪು ಎಲ್ಲ ಚೀಟಿ ಕೊಡ್ತೀನಿ, ಅದನ್ನು ತೊಗೊಂಬ ಅಂತ ಹೇಳಿ ಕಳಿಸ್ತಾ ಗಂಡನ ಜೊತೆ. ಈ ಕಡೆ ಮನೆ ಬೃಂದ ಏನೋ ಮಾಡ್ತಾ ಇರ್ಬೇಕಾದ್ರೆ ಮನೆ ಓನರ್ ಬಂದಿರ್ತಾನೆ. ಮನೆ ಓನರ್ ಬಂದಿದ್ದು ನೋಡಿ ಬೃಂದ, 1 ನಿಮಿಷ 5 ಸೆಕೆಂಡ್ ಕೊಟ್ಟರೆ ಮನೆಯವ್ರನ್ನೆಲ್ಲ ಕರೆದು ಬಿಡ್ತೀನಿ, ಅಡ್ವಾನ್ಸ್ ಕೊಟ್ಟಿರಲಿಲ್ಲ ಅಂದರೆ. ಸುಮ್ಮನೆ ಇರ್ಕಣಮ್ಮ, ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ನಾನು ಬಂದಿದ್ದು ಈಗ ಬೇರೆ ರೂಲ್ಸ್ ಎಲ್ಲ, ನಾನು ಅವಸರದಲ್ಲಿ ಬೀಗ ಕೊಟ್ಬಿಟ್ಟೆ, ಈಗ ರೂಲ್ಸ್ ಇರಬೇಕು. ಏನು ರೀ ಹಂಗೆ ಎಷ್ಟು ಮನೆಗೆ ರೂಲ್ಸ್ ಬೇರೆ ರೂಲ್ಸ್ ಹೇಳ್ತೀರಾ ಅಂದರೆ, ನೋಡಿ 4 ಜನಕ್ಕಿಂತ ಹೆಚ್ಚಿಗೆ ಮನೆ ಕೊಡೋಲ್ಲ, ಆದರೆ ನೀವು ನೋಡಿದ್ರೆ 7-8 ಜನ ಇದ್ದೀರಿ ಅಂತ. ಆಯ್ತು, ಕಂಡೀಷನ್, ನೆಕ್ಸ್ಟ್ 10 ಗಂಟೆ ಮೇಲೆ ಲೈಟ್ ಆಗಂಗಿಲ್ಲ, ಆಯ್ತು, ನಗಂಗಿಲ್ಲ, ಆಯ್ತು, ಜೋರು ಇದು ಮಾಡೋಂಗಿಲ್ಲ, ಆಯ್ತು, ಎಲ್ಲ ಎಷ್ಟು ರೀ ಹಂಗೆ ಇರೋ ಮನೆಗೆ ಊರಾಗಲ್ಲ ಅಷ್ಟು ರೂಲ್ಸ್ ಆದ 8 ರೂಲ್ಸ್ ಆಗಿದೆ, ಇನ್ನೂ 2 ಇದ್ದರೆ ಹೇಳ್ಬಿಡ್ರಿ, 10 ಸರಿಯಾಗಿ ಏನಮ್ಮ ಆಳ್ತಾ ಇದೆಯಾ ಅಂತೆಲ್ಲ
ಏನ್ರಿ ನಿಮ್ಮದು ಇರೋ ಇಷ್ಟು ಮನೆಗೆ ಇಷ್ಟೆಲ್ಲ ರೂಲ್ಸ್ ಹೇಳ್ತೀನಿ ಅಂತ. ಅದೇ ಟೈಮ್ಗೆ ಬೃಂದ ಯಾರಾದ್ರೂ ಜಗಳ ಆಡ್ತೀನಿ ಅಂತ ಅವ್ರ ಮಾವ ಜೆ ಪಿ ಬಂದು ಏನಂತ ಕೇಳಿದ್ರೆ, ಇಲ್ಲ ಮಾವ ಅದೇ ಇಷ್ಟು ಮನೆಗೆ ಇಷ್ಟೇ, ನಿಮ್ಮ ಮನೆ ನಮ್ಮ ಗೆಸ್ಟ್ ರೂಮ್, ನಿಮ್ಮ ಮನೆಗಿಂತ ನಮ್ಮ ಗೆಸ್ಟ್ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತಾರೆ. ಸರ್ ನಮಸ್ಕಾರ ಸರ್ ಅಂತಂದು ಅವರು ಓನರ್ಗೆ ಕೈ ಮುಗಿದಾಗ ಜೆ ಪಿ, ಏನು ಮಾವ ನೀವೇನು ನಿಮ್ಮ ರೇಂಜ್ ಏನು, ಇಂಥವ್ರು ನಮ್ಮ ಮನೆ ಗೇಟ್ ಹತ್ರ ಬರೋಕ್ಕೂ ಲಾಯಕ್ಕಿಲ್ಲ ಅಂಥವ್ರಿಗೆ ನೀವೇದಕ್ಕೆ ಮಾವ ಕೈ ಮುಗಿತೀರಿ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಇವರು ಕೈ ಮುಕ್ಕೊಂಡು ಫ್ಯಾನ್ ಕೆಟ್ಟೋಗಿರುತ್ತೆ, ಫ್ಯಾನ್ ತಪ್ಪಾಯಿತು ಕ್ಷಮಿಸಿ ಅಂತೆಲ್ಲ ಹೇಳ್ತಾರೆ. ನಾವು ಇರೋದನ್ನೇ ಅನುಸರಿಸ್ಕೊಂಡು ಹೋಗ್ಬೇಕಂತಲ್ಲ, ಫ್ಯಾನ್ ಕೆಟ್ಟೋಗಿದೆ ಅಂತ ಚಾರ್ನ್ ಗುದ್ದಾಡ್ತಾ ಇರಬೇಕು. ಮಾವ ಫ್ಯಾನ್ ಕೆಟ್ಟಿದೆ ಅನಿಸ್ತು, ಏನಾಗಲ್ಲ ಗಾಳಿ ಡೋರ್ ತೆಗೀರಿ ಬರುತ್ತೆ. ಈ ಮನೇಲಿ ಏನು ಮುಟ್ಟಿದ್ರು ಎಲ್ಲಿ ಮುಟ್ಟಿದ್ರು ಧೂಳಿದೆ, ಹೋಗ್ಲಿ ಟಿ ವಿ ನೋಡೋಣ ಅಂತ ರಿಮೋಟ್ ಇಟ್ಕೊಂಡು ಚೇರ್ ಬಿದ್ದೋಗ್ಬಿಡ್ತಿರ್ತದೆ. ಬೃಂದ ಬೀಳ್ತಾಳ ಅಂತಂದೆಲ್ಲ ಹೇಳಿ ಅವ್ರ ತಂಗಿ ಒಂದೇನೋ ತೊಗೊಂಬಂದು ಇಡ್ತಾಳ. ಇಟ್ಟಾಗ ನನಗೆ ಇದೆಲ್ಲ ಗೊತ್ತಾಗಲ್ಲ ಅಂದ್ಕೊಂಡಿನಿ, ಇದು ಗೊತ್ತಾಗುತ್ತೆ ನನಗೆ ಅಂತ. ಹಂಗಲ್ಲ ಅಕ್ಕ, ಇದು ಈ ಕಷ್ಟ ಎಲ್ಲ ನಮಗೇನು ಹೊಸದಲ್ಲ, ನಾವೇ ಅಲ್ವಾ ಈ ಮನೇಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು, ಅನುಸರಿಸ್ಕೊಂಡು ಹೋಗಬೇಕು, ಹಿಂಗೆ ಇರಲ್ಲ ಟೈಮು ಅಂತೆಲ್ಲ ಹೇಳಿದಾಗ, ಏನೇನು ನನಗೆ ಎಷ್ಟು ಗೊತ್ತಾಗಲ್ಲ ಅಂತ ನನಗೆ ಹೇಳ್ಕೊಡ್ತೀಯ ನೀನಂತ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಈಗ ಅರ್ಜುನ್ ಮನೆಗೆ ಬಂದಿರ್ತಾನೆ, ಬಂದಾಗ ತರಕಾರಿ ರೇಷನ್ ಎಲ್ಲ ತಂದಿದ್ರು. ಹೇಗಿದ್ದೆ ಅರ್ಜುನ್, ಹೇಗಾದೆ ನಿನ್ನ ಹೆಂಡತಿ ಕೊಡುಗೆ ಅಂತ. ಅದೇ ಗತಿಗೆ ಬೇಜಾರಾಗುತ್ತೆ, ನಮ್ಮ ಮನೆಯವ್ರಿಗೋಸ್ಕರ ನಾವು ಕೆಲಸ ಮಾಡಿದೆ ಅದೇಂಗೆ ಮುಜುಗರ ಆಗುತ್ತೆ, ಅದೆಂಗಕ್ಕೆ ಸಂಬಳದ ಹಾಳಾಗ್ತೀವಿ ನಾವು ಅಂತೆಲ್ಲ ಹೇಳ್ತಾನೆ. ಓಹೋ ನೀನು ಈ ಪಾಟಿ ಬದಲಾಗ್ಬಿಟ್ಟಿಯಾ, ಮಾವನ ಜೊತೆ ನೀನು ಬದಲಾಗ್ಯಾ ಅಂತ ಭಾರ್ಗವಿ ಕೋಪ ಮಾಡ್ಕೊತಾ. ಇದು ನಾಳೆ ಎಪಿಸೋಡ್ ಆಗಿದೆ. ಎಪಿಸೋಡಲ್ಲಿ ಚೆನ್ನಾಗಿದೆ. ಬೃಂದ ಮಾತಿಗೂ ಓನರ್ ಜಗಳ ತೆಗೆದುಬಿಟ್ರೆ ಓನರ್ ಹೆಂಗಿದ್ರು ಮನೆ ಕೊಡಲ್ಲ ಅಂತೆಲ್ಲ ಹೇಳಿ ಬೃಂದ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರ್ತಾಳೆ. ಬೃಂದ ಅಡ್ವಾನ್ಸ್ ಕೊಡಬೇಕಾದ್ರೂ ಜಗಳ ಮಾಡ್ತಾಳೆ, ಮತ್ತು ಓನರ್ ರೂಲ್ಸ್ ಹೇಳೋಕೆ ಬಂದಾಗೂ ಇಷ್ಟೇ ರೂಲ್ಸಾ, ಇನ್ನೂ 2 ಬೆಳೆ ಖಾಲಿದೆ ಏನೋ ರೂಲ್ಸ್ ಎಲ್ಲ. ನಾಳೆ ಎಪಿಸೋಡ್ನು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್.